ಹಾಲ್ನಲ್ಲಿ ಸೋಫಾ ಮೇಲೆ ಕೂತು ನಿರಾಳವಾಗಿ ಟೀ ಕುಡಿತಾ ಆರಾಧ್ಯಳನ್ನು ಹೊರಗಡೆ ನಿಲ್ಲಿಸಿದ್ದೀನಿ ಎಂಬ ಸಂತೋಷದಲ್ಲಿ ಕೂತಿದ್ದಂಥ ಅರುಂಧತಿ ತನ್ನೆದುರು ಬಂದು ನಿಂತ ವ್ಯಕ್ತಿಯನ್ನು ನೋಡಿ ಒಂದೇ ಬಾರಿಗೆ ಬಾಯಲ್ಲಿದ್ದ ಟೀಯನ್ನು ಹೊರಗೆ ಒಗೆದು ಬಿಟ್ಲು. ನಿಜಕ್ಕೂ ನೀನಿಲ್ಲಿ ಏನು ಮಾಡ್ತಿದ್ಯಾ? ನೀನು ಯಾರು ಒಳಗೆ ಬಿಟ್ಟಿದ್ದು ಅಂತ ಆರಾಧ್ಯಳ ಪಕ್ಕದಲ್ಲಿ ಭಯದಿಂದ ನಡುಕ್ತ ನಿಂತಿದ್ದಂಥ ಸೆಕ್ಯೂರಿಟಿ ಕಡೆ ಕೋಪದಿಂದ ನೋಡ್ತಾ ಕೇಳಿದ್ಲು ಅರುಂಧತಿ. ನಿಜಕ್ಕೂ ನನ್ನನ್ನು ಯಾರೂ ಕಳಿಸಿಲ್ಲ, ಆದರೆ ನಾನು ಗೇಟ್ ಹತ್ರಕ್ಕೆ ಬಂದೆ, ಗೇಟ್ ದಾಟಿ ಬಂದೆ. ಮೊದಲನೇದಾಗಿ ನಿಜಕ್ಕೂ ನನ್ನನ್ನು ಯಾಕೆ ಒಳಗಡೆ ಬರೋದಕ್ಕೆ ಬಿಡ್ತಾ ಇಲ್ಲ ನೀವು? ಅಷ್ಟೊಂದು ದೊಡ್ಡ ತಪ್ಪು ನಾನೇನು ಮಾಡಿದ್ದೀನಿ ಅಂತ ನೇರವಾಗಿ ಅವಳ ಕಣ್ಣುಗಳನ್ನೇ ನೋಡ್ತಾ ಕೇಳಿದ್ಲು ಆರಾಧ್ಯ. ತಪ್ಪು ನಿನ್ನ ರಕ್ತದಲ್ಲೇ ಇದೆ. ನಿಜಕ್ಕೂ ನಿನ್ನಂಥ ನನ್ನ ಮನೆ ಆವರಣದ ಒಳಗೂ ಹೆಜ್ಜೆ ಇಡೋದಕ್ಕೆ ಬಿಡಲ್ಲ. ನಿನ್ನ ಥರದ ಕೆಳಮಟ್ಟದ ಜನರಿಗೆ ಗೋಡೆ ಜಿಗಿದು ಬರೋದನ್ನು ಬಿಟ್ಟರೆ ಇನ್ನೇನು ಬರುತ್ತೆ ಹೇಳು ಅಂತ ಕೋಪದಿಂದ ಅಂದ್ಲು ಅರುಂಧತಿ. ನಿಜಕ್ಕೂ ನನ್ನೊಂದಿಗೆ ನಿಮಗಿರೋ ತೊಂದರೆ ಆದರೂ ಏನು? ಯಾಕೆ ಹೀಗೆ ಹಗುರವಾಗಿ ನೋಡ್ತಿದ್ದೀರಿ ಅತ್ತಮ್ಮ ಅಂತ ಕೇಳಿದ ಆರಾಧ್ಯ ಕಡೆ ಸುಟ್ಟು ಬೂದಿ ಮಾಡೋ ಹಾಗೆ ನೋಡ್ತಾ, ನಿಜಕ್ಕೂ ನನ್ನನ್ನು ಹೀಗೆ ಕರೆಯೋ ಹಕ್ಕು ನಿನಗಿಲ್ಲ. ನಿನ್ನ ಇವಾಗಷ್ಟೇ ಅಲ್ಲ, ಯಾವತ್ತಿಗೂ ಕೂಡ ನಾನು ಸೊಸೆಯಾಗಿ ಒಪ್ಕೊಳ್ಳೋದೇ ಇಲ್ಲ ಅಂತ ಕೋಪದಿಂದ ಹೇಳಿದ್ಲು ಅರುಂಧತಿ. ನೀನು ನನ್ನ ಗಂಡನಿಗೆ ಜನ್ಮ ನೀಡಿದ ತಾಯಿ, ನಿಮ್ಮನ್ನು ಹಾಗೆ ಕರೀದೆ, ಇನ್ನು ಹೇಗೆ ಕರಿಬೇಕು? ಹೊರಗಿರೋನ ಕರೆದಾಗ ಆಂಟಿ ಅಂತ ಕರಿಬೇಕಾ? ಅದರಲ್ಲಿ ಪ್ರೀತಿ ಇರುತ್ತಾ ಅಂತ ಪ್ರಶ್ನೆ ಮಾಡಿದ್ಲು ಆರಾಧ್ಯ. ಹೇಳ್ಬೇಕಂದ್ರೆ ನಿನ್ನ ಸೊಸೆಯಾಗಿ ನಾನು ಒಪ್ಕೊಂಡೇ ಇಲ್ಲ. ನಿನ್ನ ಜೊತೆ ನನಗೆಂಥ ಸಂಬಂಧ ಇದ್ದರೆ ಏನು, ಇಲ್ದಿದ್ರೆ ನನಗೇನು? ಅಸಲು ಆ ದಿನ ನಾನು ನಿಮ್ಮನ್ನು ಬದುಕಿಸ್ತೆ ಅಂತ ಎಲ್ಲರೂ ಅಂತಿದ್ದಾರೆ, ಆದರೆ ನಿಮ್ಮ ನಡವಳಿಕೆ ಹಾಗಿಲ್ಲ. ಯಾರಾದರೂ ಪ್ರಾಣ ಉಳಿಸಿದ ಮನುಷ್ಯನ ಮೇಲೆ ಇಷ್ಟೊಂದು ದ್ವೇಷನ ತೋರಿಸ್ತಾರಾ ಅಂತ ಬೇಸರದಿಂದ ಕೇಳಿದ್ಲು ಆರಾಧ್ಯ. ನೀನು ನನ್ನನ್ನು ಯಾವ ರೀತಿಯಲ್ಲಿ ಬದುಕಿಸ್ದೆ? ಇಲ್ಲವೇ ಇಲ್ಲ. ಅಲ್ಲಿ ಕಳ್ತನ ಮಾಡಿದ್ರಿಂದಲೇ ನಾನು ಅಲ್ಲಿಂದ ಬರಬೇಕಾಯಿತು. ಇಲ್ದಿದ್ರೆ ಆ ದಿನವೇ ನಾನು ಕೂಡ ನನ್ನ ಗಂಡನೊಂದಿಗೆ ಸುಖವಾಗಿ ಪ್ರಾಣ ಬಿಡ್ತಿದ್ದೆ. ಇವತ್ತಿನ ದಿನ ಇಂತಹ ಘೋರಗಳನ್ನ ನೋಡಬೇಕಾದ ಪರಿಸ್ಥಿತಿ ಬರ್ತಿರಲಿಲ್ಲ ನನಗೆ. ನೀನು ಹಾಗೆ ಬದುಕಿದ್ರಿಂದಲೇ ನನ್ನ ಅಧಿರಾಜ್ ಕೃತಜ್ಞತೆ ತೋರಿಸೋದಕ್ಕೆ ನಿನ್ನ ಥರದವಳನ್ನು ಮದುವೆ ಆಗಿದ್ದಾನೆ. ಇಲ್ದಿದ್ರೆ ಅವನ ಪಕ್ಕದಲ್ಲಿ ನಿನ್ನ ಥರದವರು ಇರ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದೀಯಾ? ನಿಜಕ್ಕೂ ಅವನ ಅರ್ಹತೆ ಏನು, ನಿನ್ನ ಅರ್ಹತೆ ಏನು? ನನ್ನ ಮಗನ ಜೀವನ ಹೇಗಿರಬೇಕು ಅಂತ ನಾನು ಕನಸ್ಕೊಂಡಿದ್ದೆ ಗೊತ್ತಾ ನಿನಗೆ ಅಂತ ಆವೇಶದಿಂದ ಮಾತನಾಡಿದ್ಲು ಅರುಂಧತಿ. ಅವಳ ಉದ್ದೇಶದಲ್ಲಿ ಆರಾಧ್ಯಳಿಂದ ಎಂಥ ಒಳ್ಳೆಯದು ನಡೆದಿಲ್ಲ. ಸದಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಗಂಡ ಕೊನೆ ಕ್ಷಣದಲ್ಲಿ ತನ್ನ ಜೊತೆ ಇಲ್ಲದೆ ಹೋದ್ನಲ್ಲ ಎಂಬ ಕೋಪ ಅವಳಲ್ಲಿ ಮತ್ತಷ್ಟು ಹೆಚ್ಚಾಗಿತ್ತು. ತನ್ನ ಪ್ರಾಣ ಉಳಿತು ಎಂಬ ಸಂತೋಷ ಅವಳಿಗೆ ಸ್ವಲ್ಪನೂ ಇರಲೇ ಇಲ್ಲ. ಕೇವಲ ಅಧಿರಾಜ್ಗಾಗಿ ಅವಳು ಬದುಕ್ತಿದ್ದಾಳೆ. ಅಂಥ ಅಧಿರಾಜ್ ಒಬ್ಬ ಕಳ್ಳಿಯನ್ನು ತನ್ನ ತಾಯಿಗಾಗಿ ಮದುವೆಯಾಗಿದ್ದಾನೆ ಎಂಬ ಆಲೋಚನೆ ಅವಳಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅದನ್ನು ಅವಳಿಗೆ ಅರ್ಗಿಸ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಇಂದಿಗೂ ಅವಳ ಉದ್ದೇಶ ಅದೇ ಆಗಿತ್ತು. ಅವಳ ಮಾತುಗಳು ಆರಾಧ್ಯಳ ಮನಸ್ಸಿಗೆ ನೇರವಾಗಿ ತಗಲಿದ್ರಿಂದ ಅವಳ ಕಡೆ ಶೂನ್ಯವಾಗಿ ನೋಡ್ತಾ, ಬಹುಶಃ ನೀವು ತಪ್ಪು ತಿಳ್ಕೊಂಡಿದ್ದೀರೇನೋ, ಆ ಹುಡುಗಿ ನಾನಲ್ಲ ಅಂತ ಗೊಂದಲದಿಂದ ಹೇಳಿದ್ಲು. ಅದು ನೀನಲ್ಲ ಅಂತ ಹೇಗೆ ಅಂದ್ಕೊಳ್ತಿದ್ಯಾ? ನವ್ಯಾಳನ್ನು ನನ್ನ ಹತ್ರ ಕರ್ಕೊಂಡು ಬಂದು ಮೊದಲ ದಿನವೇ ಆ ಕಳ್ಳತನ ಮಾಡಿದ ಅವಳಲ್ಲ ಅಂತ ನನಗೆ ತಿಳಿದು ಹೋಯಿತು. ಮನಸ್ಸುಗಳನ್ನ ಅಳಿಯಲು ನನಗೆ ಒಂದು ಕಣ್ಣಿನ ನೋಟ ಸಾಕು. ಆದರೆ ಆ ವಿಷಯವನ್ನು ನನ್ನ ಅಧಿರಾಜ್ಗೆ ನಿಜಕ್ಕೂ ಹೇಳಲೇ ಇಲ್ಲ. ಯಾಕಂದರೆ ಅವನ ಜೀವನದಲ್ಲಿ ನೀನು ಇರೋದು ನನಗಿಷ್ಟ ಇರಲಿಲ್ಲ. ವರ್ಷಗಟ್ಟಲೆ ನಿನಗಾಗಿ ಹುಡುಕಾಡ್ದ, ನೀನು ಸಿಗಲಿಲ್ಲ ಅಂತ ಇಷ್ಟು ದಿನ ಸಂತೋಷ ಆಗಿದೆ. ಆದರೆ ನಿನ್ನನ್ನು ಪತ್ತೆ ಹಚ್ಚಿ ಏಕಕಾಲಕ್ಕೆ ಮದುವೆಯಾಗಿ ಕರ್ಕೊಂಡು ಬರ್ತಾನೆ ಅಂತ ನಾನು ನಿಜವಾಗ್ಲೂ ನಿರೀಕ್ಷೆ ಮಾಡೇ ಇರಲಿಲ್ಲ. ನೀನಂದರೆ ನನಗೆ ಪರಮ ಅಸಹ್ಯ ಅಂತ ಕೋಪದಿಂದ ಅಂದ್ಲು ಅರುಂಧತಿ. ಅವಳ ಮಾತುಗಳು ಆರಾಧ್ಯಳ ಮನಸ್ಸನ್ನು ತೂತು ಮಾಡ್ತಿದ್ರೆ ಹೃದಯದಲ್ಲಿ ಎದ್ದೇಳ್ತಿದ್ದ ಜ್ವಾಲೆಯನ್ನು ಹತ್ತಿಕ್ತಾ ಅವಳ ಕಡೆ ಬೇಸರದಿಂದ ನೋಡ್ತಾ, ಹಾಗಾದರೆ ನಿಮ್ಮ ಪೋಸ್ ಕಳ್ಳತನ ಮಾಡಿದ್ದು ನನಗೆ ಯಾಕೆ ನೆನಪಿಗೆ ಬರ್ತಿಲ್ಲ? ನನ್ನ ಜೀವನದಲ್ಲಿ ನಡೆದ ಅಷ್ಟು ದೊಡ್ಡ ಘಟನೆಯನ್ನು ನಿಜಕ್ಕೂ ನಾನು ಹೇಗೆ ಮರ್ತು ಹೋದೆ ಅಂತ ಸಣ್ಣ ಧ್ವನಿಯಲ್ಲಿ ಕೇಳಿದ್ಲು. ಏನೋ ನಿನಗೆ ಯಾಕೆ ನೆನಪಿಲ್ವೋ ನನಗೆ ಯಾಕೆ ತಿಳಿಯುತ್ತೆ ಅಂತ ಒರಟಾಗಿ ಕೇಳಿದ್ಲು ಅರುಂಧತಿ. ಇನ್ನೊಂದು ನಿಮಿಷವಲ್ಲಿರೋದಕ್ಕೆ ಇಷ್ಟ ಇಲ್ಲದೆ ಹೋದ ಆರಾಧ್ಯ ಹಿಂದಕ್ಕೆ ತಿರುಗಿ ಹೊರಗೆ ಬರ್ತಾ, ನಿಜವಾಗ್ಲೂ ನನಗೆ ನೆನಪಿನ ಕಾಯಿಲೆ ಇದೆಯಾ? ನಾನು ಹೀಗೆ ಅಷ್ಟು ದೊಡ್ಡ ವಿಷಯನ ಮರ್ತು ಹೋದೆ. ಇದು ಹೇಗೆ ಸಾಧ್ಯ? ನನಗೇನು ಅರ್ಥನೇ ಆಗ್ತಾಯಿಲ್ಲ. ಅತ್ತಮ್ಮನಿಗೆ ಸುಳ್ಳು ಹೇಳಬೇಕಾದ ಅಗತ್ಯ ಏನಿಲ್ಲ. ಅದಕ್ಕೇನೋ ನನ್ನ ಅಧಿರಾಜ್ ಮದುವೆ ಆಗಿದ್ದು. ಆದರೆ ನನ್ನ ಹತ್ರ ಈ ವಿಷಯ ಮುಚ್ಚಿಡಬೇಕಾದ ಅಗತ್ಯ ಏನಿತ್ತು? ಯಾಕೆ ಹೀಗೆ ಮಾಡಿ ಎಲ್ಲರ ದೃಷ್ಟಿಯಲ್ಲಿ ನನ್ನನ್ನು ಕೃತಜ್ಞತೆ ಇಲ್ಲದವಳಾಗಿ ತೋರಿಸ್ತಿದ್ದಾನೆ? ಮಾಡಿದ ಸಹಾಯಕ್ಕೆ ಕೃತಜ್ಞತೆ ತೋರಿಸು ಅಂತ ನಾನು ಕೇಳಿದ್ನಾ? ಎಲ್ಲವೂ ತಾನು ಅಂದ್ಕೊಂಡಂತೆ ನಡೀಬೇಕಾ?
ನಿಜಕ್ಕೂ ಕನಿಷ್ಠ ನನ್ನ ಇಷ್ಟದೊಂದಿಗೆ ಅವನಿಗೆ ಸಂಬಂಧವೇ ಇಲ್ವಾ? ಅವನ ಆಸ್ತಿಗಾಗಿ ನಾನು ಬರೀ ಸಿಲುಕಿಸಿದ್ದೀನಿ ಅಂತ ಎಲ್ಲರೂ ಅಂದ್ಕೊಳ್ತಿದ್ದಾರೆ. ನಾನು ಡೈವರ್ಸ್ ಕೊಡೋದು ಕೂಡ ಕೇಳಿದೆ, ಅದಕ್ಕೂ ಒಪ್ಪಲಿಲ್ಲ. ನಿಜವಾಗ್ಲೂ ನನ್ನ ಜೀವನದ ಮೇಲೆ ಇವರೆಲ್ಲರ ಅಧಿಕಾರ ಏನು ಅಂತ ಕೋಪದಿಂದ ಅಂದ್ಕೊಳ್ತಾ ಹೊರಟ್ಲು ಆರಾಧ್ಯ. ಅವಳಿಗೆ ಪ್ಯಾಲೇಸ್ಗೆ ಹೋಗೋದಕ್ಕೆ ಮನಸ್ಸಿಲ್ಲದೆ ನೇರವಾಗಿ ತನ್ನ ತಂದೆಯ ಮನೆಗೆ ಹೋಗ್ತಾ ದಾರಿಯಲ್ಲೇ ಅಧಿರಾಜ್ ಕರೆ ಮಾಡಿ ಅಲ್ಲಿಗೆ ಹೋಗ್ತಿರೋದಾಗಿ ಮಾಹಿತಿ ನೀಡಿದ್ಲು. ಮನೆಗೆ ಹೋಗಿ ಫ್ರೆಶ್ ಆದ ನಂತರ ಮನೆಯ ಮುಂದಿರೋ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದ್ಲು. ದಂಡೆ ಮೇಲೆ ಕೂತು 2 ಕಾಲುಗಳನ್ನ ನೀರಿನಲ್ಲಿಟ್ಟು ಆಲೋಚನೆಯಲ್ಲಿ ಮುಳುಗಿ ಹೋದ್ಲು ಆರಾಧ್ಯ. ಅಂಥ ಚಳಿಯಲ್ಲಿ ಅವಳ ಕಾಲುಗಳಿಗೆ ತಗುಲ್ತಿದ್ದ ತಂಪು ಕೂಡ ಹೃದಯದ ಬೇಗೆಯನ್ನು ತಣಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನನಗೆ ನಿಜವಾಗಿಯೂ ತಲೆಗೆ ಪೆಟ್ಟು ಬಿದ್ದಿದೆಯಾ? ಒಂದು ಬಾರಿ ಅಪ್ಪ ಹತ್ರ ತಲೆ ಮೇಲಿರೋ ಗಾಯದ ಗುರುತಿನ ಬಗ್ಗೆ ಕೇಳಿದಾಗ ನಡೀತಾ ಬಿದ್ದೋಗಿದ್ದೆ ಅಂತ ಹೇಳಿದರು. ನಿಜಕ್ಕೂ ನನ್ನ ಜೀವನದ ತುಂಬ ವಿಷಯಗಳು ನನಗೆ ಯಾಕೆ ತಿಳಿತಿಲ್ಲ ಅಂತ ಬೇಸರದಿಂದ ಆಲೋಚಿಸ್ತಿದ್ದಾಳೆ. ಅಷ್ಟರಲ್ಲಿ ಅವಳ ಕಾಲುಗಳನ್ನ ಯಾರೋ ನೀರಿನಿಂದ ಹೊರಗೆ ಎಳೆದ್ರು. ಹಾಗೆ ಊಹಿಸದ ಘಟನೆಗೆ ಗಾಬರಿ ಬಿದ್ದ ಆರಾಧ್ಯ, ಯಾರದು ಅಂತ ಗಾಬರಿಯಿಂದ ಕೇಳ್ತಾ ಪಕ್ಕಕ್ಕೆ ತಿರುಗಿದ ಅವಳಿಗೆ ತನ್ನನ್ನು ಆಳವಾಗಿ ನೋಡ್ತಿದ್ದ ಅಧಿರಾಜ್ ಕಾಣಿಸ್ತಾ. ನಿಜಕ್ಕೂ ನೀನು ಬಂದು ಎಷ್ಟು ಸಮಯ ಆಯಿತು ಅಂತ ಗೊಂದಲದಿಂದ ಕೇಳಿದ ಅವಳನ್ನು ಪರೀಕ್ಷಕವಾಗಿ ನೋಡ್ತಾ, ನೀರು ಅಷ್ಟೊಂದು ಕೋಲ್ಡ್ ಆಗಿದೆ, ಅದರಲ್ಲಿ ಖಾಲಿ ಹಾಕಿಟ್ಟಿದೀಯಾ, ಅದು ಇಷ್ಟು ರಾತ್ರಿ ಹೊತ್ತಿನಲ್ಲಿ, ನಿಜಕ್ಕೂ ನಿನಗೆ ಬುದ್ಧಿ ಇಲ್ವಾ ಅಂತ ಕೋಪದಿಂದ ಕೇಳ್ದ. ಸ್ವಲ್ಪ ಸಮಯ ಕಾಲು ನೀರಿನಲ್ಲಿದ್ದರೆ ನೀವು ಸತ್ತು ಹೋಗಲ್ಲ ಬಿಡಿ, ಜೀವನದಲ್ಲಿ ಅದಕ್ಕಿಂತ ಕಷ್ಟವಾದ ವಿಷಯಗಳು ಇವಾಗಲೇ ತಿಳಿತಾ ಇವೆ ಅಂತ ನಿಷ್ಠೂರವಾಗಂದ್ಲು ಆರಾಧ್ಯ. ಅವಳು ಯಾಕೋ ಕೋಪದಲ್ಲಿದ್ದಾಳೆ ಅಂತ ಅರ್ಥ ಮಾಡಿಕೊಂಡು, ನೀನು ಚೆನ್ನಾಗಿದೆಯಾ ಅಂತ ಕೂಲಾಗಿ ಕೇಳ್ದ ಅಧಿರಾಜ್ ವರ್ಮ. ನಿಮ್ಗೆ ಯಾಕೆ ಬಂತು ಈ ಅನುಮಾನ? ನಾನು ತುಂಬ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಬೇಸರದಿಂದ ಹೇಳಿದ್ಲು ಆರಾಧ್ಯ. ಎಲ್ಲವೂ ಚೆನ್ನಾಗಿದ್ದಾಗ ಅಮ್ಮನ ಹತ್ರ ಯಾಕೆ ಹೋಗಿದ್ದೆ? ಅದು ಕೂಡ ಗೇರ್ ಚಿಗಿದು ಹೋಗಬೇಕಾದಂಥ ಅಗತ್ಯ ಏನಿತ್ತು ನಿನಗೆ ಅಂತ ಅವಳನ್ನ ನೇರವಾಗಿ ನೋಡ್ತಾ ಕೇಳಿದ ಅಧಿರಾಜ್. ಓಹೋ, ಯಾರೋ ಸರಿಯಾದ ಮಾಹಿತಿನೇ ನೀಡಿದ್ದಾರೆ, ಆದರೆ ಅದನ್ನು ಹೇಳಿದವರು ನಾನು ಅಲ್ಲಿಗೆ ಯಾಕೆ ಹೋಗಿದ್ದೆ ಅಂತ ಹೇಳಲಿಲ್ವಾ ಅಂತ ಚುಚ್ಚು ಕೇಳಿದ್ಲು ಆರಾಧ್ಯ. ಯಾರು ಹೇಳಿದ್ರು, ಯಾರು ಏನು ಹೇಳಿದ್ರು ಅನ್ನೋದು ನನಗೆ ಅನಗತ್ಯ. ನಿಜಕ್ಕೂ ಅಲ್ಲಿಗೆ ಹೋಗೋದೇ ಅನಗತ್ಯವಾದ ವಿಷಯ. ಅಂಥದ್ರಲ್ಲಿ ಗೇಟ್ ಹತ್ತಿ ಜಿಗಿದು ಹೋಗಿದೆಯಾ? ಅಷ್ಟು ರಿಸ್ಕ್ ಅಗತ್ಯ ಆಯಿತಾ? ಆ ಗೇಟ್ ಎಷ್ಟು ಎತ್ತರ ಇದೆ ಗೊತ್ತಾ? ಅದರ ಅಂಚುಗಳು ತುಂಬ ಶಾರ್ಪ್ ಆಗಿರುತ್ತವೆ. ಅದಷ್ಟೇ ಅಲ್ಲದೆ ಗೋಡೆ ಮೇಲೆಯೂ ಅಷ್ಟೊಂದು ಗಾಜಿನ ಚೂರುಗಳಿರುತ್ತವೆ. ಕರೆಂಟ್ ಸಪ್ಲೈ ಇರೋ ತಂತಿ ಬೇಲಿ ಇದೆ. ಆಕಸ್ಮಿಕವಾಗಿ ಏನಾದರೂ ಆಗಿದ್ದರೆ ಏನು ಪರಿಸ್ಥಿತಿ ಅಂತ ಕಂಗಾಲಾಗಿ ಕೇಳಿದ ಅಧಿರಾಜ್. ಅಂದರೆ ಅವನಿಗೆ ಒಳಗಡೆ ನಡೆದ ವಿಷಯ ಪೂರ್ತಿಯಾಗಿ ತಿಳಿದಿಲ್ಲ ಅಂತ ಅರ್ಥ ಮಾಡ್ಕೊಂಡು ಆರಾಧ್ಯಾಳಿಗೆ, ನನ್ನಿಂದ ನಿಮ್ಮ ತಾಯಿ ಮಗನ ಮಧ್ಯೆ ಇರೋ ಅಪಾರ್ಥಗಳು ಹೋಗಬೇಕು, ಅದನ್ನು ಹೋಗಲಾಡಿಸಲು ಅಲ್ಲಿಗೆ ಹೋಗಿದ್ದೆ ಅಷ್ಟೇ ಹೊರತು ನನಗೆ ಎಂಥ ತಪ್ಪು ಉದ್ದೇಶಗಳು ಇರಲಿಲ್ಲ ಅಂತ ಅಂದ್ಲು ಆರಾಧ್ಯ. ಅವಳ ತಾಯಿ ಅಧಿರಾಜ್ ಕರೆ ಮಾಡಿ ಗೇಟ್ ಚಿಗಿದು ಬಂದು ಗಲಾಟೆ ಮಾಡಿದಾಳೆ ಅಂತ ದೂರು ನೀಡಿದ್ಲು. ಆದರೆ ತಾನು ಎಂಥ ಮಾತುಗಳನ್ನ ಆಡಿ ಅವಳ ಮನಸ್ಸನ್ನು ನೋಯಿಸಿದಾಳೆ ಅಂತ ಹೇಳಿರಲಿಲ್ಲ. ಆದರೆ ಆರಾಧ್ಯಳ ಮುಖ ನೋಡ್ತಿದ್ರೆ ಅವಳು ಯಾಕೋ ತುಂಬ ಹರ್ಟ್ ಆಗಿದ್ದಾಳೆ ಅಂತ ಆಲೋಚನೆಯಲ್ಲೇ ಬಿದ್ದ ಅಧಿರಾಜ್. ಅವನ ಮುಖ ನೋಡಿದ ಆರಾಧ್ಯಳಿಗೆ ಅವರ ಅಮ್ಮ ನಿಜ ಹೇಳಿಲ್ಲ ಅಂತ ಸಣ್ಣದಾಗಿ ನಕ್ಕೊಂಡ್ಳು. ಅವರಮ್ಮನಿಗೆ ನಿಜ ಹೇಳೋಷ್ಟು ಧೈರ್ಯ ಇಲ್ಲ ಅಂತ ಅವಳಿಗೆ ಗೊತ್ತು. ಅಲ್ಲಿಗೆ ಹೋದದಕ್ಕಿವಾಗ ಈ ರಾಕ್ಷಸ ಏನಂತಾನೋ ಏನೋ ಅಂತ ದಿಗಿಲಿನಿಂದ ಅಂದ್ಕೊಂಡ್ಳು ಮನಸ್ಸಿನಲ್ಲಿ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಆರಾಧ್ಯ? ನಾನು ಪರಿಸ್ಥಿತಿನ ನಾರ್ಮಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ಯಾ? ನನ್ನ ಹೆಂಡತಿ ನನಗಾಗಿ ಆದರೂ ಸರಿ ಯಾರ ಮುಂದೆಯೂ ತಲೆ ತಗ್ಸೋದು ನನಗಿಷ್ಟ ಇಲ್ಲ. ಕೊನೆಗೆ ನನ್ನ ಹೆತ್ತ ತಾಯಿಯು ಮುಂದೆಯೂ ಸರಿ. ನಾನು ಮಾಡಬೇಡ ಅಂತ ಕೆಲಸವನ್ನು ನೀನು ಮಾಡಿದ್ದಕ್ಕೆ ನಿನಗೆ ಪನಿಷ್ಮೆಂಟ್ ಇರುತ್ತೆ, ರೆಡಿಯಾಗಿರು ಅಂತಂದ. ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ಬೋದಾ ಅಂತಂದು ಆರಾಧ್ಯಳಿಗೆ ಕೇಳು ಎಂಬಂತೆ ತಲೆ ಆಡಿಸ್ದ ಅಧಿರಾಜ್. ನಿಜಕ್ಕೂ ನೀವು ನನ್ನ ಯಾಕೆ ಮದುವೆ ಆದ್ರಿ? ಇದಕ್ಕಿಂತ ಮುಂಚೆ ನಿಮ್ಮ ಅಮ್ಮನನ್ನು ಬದುಕಿಸಿದ್ದು ನವ್ಯ ಅಂತ ಹೇಳಿದರು. ಇವಾಗ ನೋಡಿದ್ರೆ ಅವಳೆಲ್ಲ ನಾನು ಅಂತ ಎಲ್ಲರೂ ಅಂತಿದ್ದಾರೆ. ನಿಮಗೆ ನಿಜ ತಿಳಿದಾಗ ನನಗೆ ಯಾಕೆ ಹೇಳಲಿಲ್ಲ? ಮೊದಲಿಂದ ನಿಮ್ಮ ನಡವಳಿಕೆ ಎಲ್ಲ ತುಂಬ ಮಿಸ್ಟರಿಯಾಗೇ ಇದೆ. ಕನಿಷ್ಠ ಇವಾಗಲಾದರೂ ನಿಜ ಹೇಳಿ ಅಂತ ಕಣ್ಣುಗಳಲ್ಲಿ ನೇರವಾಗಿ ನೋಡಿದ್ಲು ಆರಾಧ್ಯ. ಅವಳ ಕಡೆ ಒಂದೇ ಬಾರಿ ಶೂನ್ಯವಾಗಿ ನೋಡಿ, ಇದಕ್ಕಾಗಿ ಆ ಮನೆಗೆ ಹೋಗಿದ್ಲಾ? ನಮ್ಮಮ್ಮನನ್ನು ಬದುಕಿಸಿದ್ದು ನೀನೇ ಅಂತ ನಿನಗೆ ಯಾರು ಹೇಳಿದ್ರು ಅಂತಂದ ಅಧಿರಾಜ್ಗೆ. ಯಾರು ಹೇಳಿದರೆ ಏನು? ಅದು ನಿಜಾನಾ ಅಲ್ವಾ? ಅದನ್ನು ಬಿಟ್ಟು ಇನ್ನೇನಾದರೂ ಕೇಳು ಅಂತ ಹೇಳಿದ ಅಧಿರಾಜ್ಗೆ ತನಗೆ ಈ ದಿನ ನಿಜ ತಿಳಿಲೇಬೇಕು ಅಂತ ಪಟ್ಟು ಹಿಡಿದ್ಲು ಆರಾಧ್ಯ. ಆದರೂ ಅವನಿಂದ ಉತ್ತರ ಬಾರದೇ ಇರೋದ್ರಿಂದ ತನ್ನ ತಾಯಿ ಹೇಳಿದ ನಿಜವೇ ಅಂತ
ತನ್ನನ್ನು ಕೃತಜ್ಞತೆಯಿಂದ ಮದುವೆ ಆಗಿದೆಯಾ ಅಂತ ನಿಂದಿಸಿದ್ಲು ಆರಾಧ್ಯ. ಅವಳ ಮಾತುಗಳಿಗೆ ಕೋಪ ಬಂದರು ಅಧಿರಾಜ್. ಅದಕ್ಕೆ ನಿನ್ನ ಮದುವೆ ಆಗಿದ್ದು ಅಂತ ಅಂದೇ ಬಿಟ್ಟ. ಆವೇಶದಿಂದ ಅವನ ಶರ್ಟ್ ಕಾಲರ್ ಹಿಡಿದು ಅಲುಗಾಡಿಸ್ತಾ ಮಾಡಿ ಸಹಾಯ ಕೃತಜ್ಞತೆ ತೋರಿಸು ಅಂತ ನಾನು ಕೇಳಿದ್ನಾ? ಅದಕ್ಕೆ ಪ್ರತಿಯಾಗಿ ಮದುವೆ ಆಗು ಅಂತ ನಾನು ಕೇಳಿದ್ನಾ? ನನ್ನ ಮೇಲೆ ನಿಮಗೆ ಅಧಿಕಾರ ಯಾರು ಕೊಟ್ಟರು ಈ ರೀತಿ ನಿರ್ಧಾರ ತಗೊಳ್ಳೋದಕ್ಕೆ? ನನಗೆ ತಿಳಿಯದ ವಿಷಯಗಳಲ್ಲಿ ನನ್ನ ಇನ್ವಾಲ್ವ್ ಮಾಡಿ ಎಲ್ಲರೂ ನನ್ನ ದೂಷಿಸುವಾಗ ಯಾಕೆ ಮಾಡಿದ್ರಿ? ಇಷ್ಟಕ್ಕವಳ ಆವೇಶ ಕಡಿಮೆ ಆಗಲೇ ಇಲ್ಲ. ಎಲ್ಲರೂ ಸೇರಿ ಅವಳನ್ನ ಒಂದು ಆಟದ ಬೊಂಬೆಯನ್ನಾಗಿ ಮಾಡಿದ್ದಾರೆ ಎಂಬ ಬೇಸರ ಅವಳನ್ನ ನೆಮ್ಮದಿಯಿಂದ ಇರೋದಕ್ಕೆ ಬಿಡ್ತಿಲ್ಲ. ಆ ಕ್ಷಣದಲ್ಲಿ ತನಗಾಗಿ ಮಂಟಪಕ್ಕೆ ಹೋಗಿ ಅಧಿರಾಜ್ಗೆ ಮದುವೆ ಆಗೋ ಅವಕಾಶ ನೀಡಿದನ್ನು ಮರೆತು ಹೋದ್ಲು. ಆರಾಧ್ಯಳ ಮಾತುಗಳಿಗೆ ಕೋಪ ಬರ್ತಿದ್ರು. ಮುಷ್ಟಿ ಬಿಗಿದು ಕಂಟ್ರೋಲ್ ಮಾಡ್ಕೊಳ್ತಾ ಸೈಲೆಂಟಾಗಿ ಅವಳ ಕಡೆ ನೋಡ್ದ. ಹಾಗೆ ಕಲ್ಲಿನ ಥರ ನಿಂತಿದ್ದೀರಲ್ಲ, ಯಾಕೆ ಮಾತಾಡಿ ಉತ್ತರ ಹೇಳಿ. ಇನ್ನು ಲಾಭ ಇಲ್ಲ ವಿಷಯ ತಿಳಿದ ಮೇಲೆ ಇದಕ್ಕೆ ಒಂದೇ ಪರಿಹಾರ, ಡಿವೋರ್ಸ್ ತಗೊಳ್ಳೋದೆ. ನಾನೇನೋ ನಿಮಗೆ ಸಹಾಯ ಮಾಡಿದ್ದೀನಿ ಅಂತ ಜೀವನ ಪರ್ಯಂತ ನನ್ನ ಸಂತೋಷವನ್ನು ನಿಮ್ಮ ಕೈಲಿ ಹಿಡಿದೋಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಯಾರ ಜೀವನ ಅವರದ್ದು. ನಿನಗೀಗಾಗಲೇ ತುಂಬ ಬಾರಿ ಹೇಳಿದ್ದೀನಿ, ಡಿವೋರ್ಸ್ ಕೊಡೋದು ನಿಜಕ್ಕೂ ನಡೆಯಲ್ಲ. ಈ ಜನ್ಮಕ್ಕೆ ನೀನೇ ನನ್ನ ಹೆಂಡತಿ, ನಾನೇ ನಿನ್ನ ಗಂಡ. ಇದನ್ನು ಯಾರು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂದ ಅಧಿರಾಜ್. ಅದಕ್ಕೆ ನಾನು ಒಪ್ಪಲ್ಲ, ನನಗಿಷ್ಟ ಇಲ್ಲ. ಅಷ್ಟಾಗಿ ಬೇಕಿದ್ರೆ ನಂಗೆ ಸ್ವಲ್ಪ ಹಣ ನೀಡಿ, ಚುಕ್ತ ಆಗಿಬಿಡುತ್ತೆ. ನಿಮ್ಮ ಜೀವನ ನಿಮ್ಮದು, ನನ್ನ ಜೀವನ ನನ್ನದು. ಜಸ್ಟ್ ಒಂದು ಪೋಸ್ ಕದ್ದು ನಿಮ್ಮ ಅಮ್ಮನ ಜೀವನ ಬದುಕಿಸ್ತೆ ಅಂತ ನನ್ನ ಜೀವನ ಪೂರ್ತಿ ನಾನು ಜೈಲಿನಲ್ಲಿ ಕೈದಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇದು ಓಕೆನಾ ಅಂತ ಪೋಗರಣಿಂದ ಅಂದ್ಲು. ನಮ್ಮ ಮಧ್ಯೆ ದುಡ್ಡಿಗಿಂತ ಹೆಚ್ಚಾಗಿ ಇನ್ನೇನಿಲ್ವಾ ಅಂತ ಅವಳ ಕಡೆ ಬೇಸರದಿಂದ ನೋಡ್ತಾ ಕೇಳ್ದ. ಏನಿದೆ, ನೀವು ಅದಕ್ಕಾಗಿ ಮದುವೆ ಆಗಿದ್ದೀರಲ್ಲ, ಅದಕ್ಕಾಗಿ ನನ್ನ ಜೀವನ ಪೂರ್ತಿ ಆ ಪ್ಯಾಲೇಸ್ನಲ್ಲಿ ಲಕ್ಸುರಿ ಲೈಫ್ ಅನುಭವಿಸಿದ್ರೆ ಸಾಕೇನು? ಏನಾಯ್ತು ಅಧಿರಾಜ್ ಅವರೇ, ಹುಚ್ಚೇನಾದರೂ ಹಿಡಿದಿದೆಯಾ? ಇವಾಗ ನಾನು ಅಷ್ಟು ತಪ್ಪೇನು ಮಾತಾಡಿದೆ ಅಂತ ನನ್ನನ್ನು ಹೀಗೆ ಒಳಗಡೆ ಕರ್ಕೊಂಡು ಹೋಗ್ತಿದ್ದೀರಿ? ಬಿಡಿ ಬಿಡಿ ಅಧಿರಾಜ್ ಅವರೇ ಅಂತ ತನ್ನ ಕೈಯಿಂದ ಕೆಳಗೆ ಬರೋದಕ್ಕೆ ಒದ್ದಾಡ್ತಾ ಅತ್ತ ಇತ್ತ ಕದಡ್ತಾ ಅವನ್ನ ಇಷ್ಟ ಬಂದು ಹಾಗೋಡಿದ್ಲು. ಆದರೂ ಅವಳು ಕಿರ್ಚಾಟಕ್ಕೆ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳದೆ ನೇರವಾಗಿ ರೂಮಿಗೆ ಕರ್ಕೊಂಡು ಹೋಗಿ ಬಲವಂತವಾಗಿ ಮಂಚದ ಮೇಲೆ ಎಸ್ದ. ಅವನ ಈ ನಡವಳಿಕೆಗೆ ಅವಳ ಶರೀರವೆಲ್ಲ ತಿಳಿಯದು ಭಯದಿಂದ ನಡುಗ ಹೋಯಿತು. ಆ ಕಣ್ಣುಗಳಲ್ಲಿ ಕಾಣಿಸ್ತಿದ್ದ ಕೋಪಕ್ಕೆ ಶಕ್ತಿ ಇದ್ದಿದ್ದರೆ ತಾನು ಇಷ್ಟೊತ್ತು ಬೂದಿ ಆಗೋಗ್ತಿದ್ಲು. ನಿಜಕ್ಕೂ ಅವನಿಗೆ ಕೋಪ ಬರುವಂಥ ಅಷ್ಟು ದೊಡ್ಡ ಮಾತಾ ನೀನು ಆಡಿದೆ ಅಂತ ಅವಳಿಗೆ ನೆನಪೇ ಬರ್ತಿಲ್ಲ. ಏನೋ ನಡೀತಿದೆ ಅಂತ ಅವಳ ಮನಸ್ಸು ಗ್ರಹಿಸ್ತಿತ್ತು. ನನಗೆ ಫ್ರೀಡಮ್ ಬೇಕು, ಅದು ನಿಮ್ಮ ಹತ್ರ ಸಿಗಲ್ಲ. ಹೋಗಲಿ, ಕಾಂಪ್ರಮೈಸ್ ಆಗಿ ಬದುಕೋಲು ಮಕ್ಕಳು ಕೂಡ ಇಲ್ಲ. ಇದು ಕೂಡ ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು. ಇಲ್ದಿದ್ರೆ ಇಷ್ಟ ಇಲ್ಲ ಜೀವನದಲ್ಲಿ ಬದುಕಬೇಕಾಗಿತ್ತು ಅಂತ ಮಾತಾಡಿದ್ಲು. ಅಲ್ಲಿವರೆಗೂ ಅವಳ ಮಾತುಗಳಿಗೆ ಎಷ್ಟೋ ತಾಳ್ಮೆಯಿಂದಿದ್ದ ಅಧಿರಾಜ್ಗೆ ಆ ಕೊನೆಯ ಮಾತಿನಿಂದ ಸಹನೆ ಕಳೆದು ಹೋಯಿತು. ಕೋಪದಿಂದ ಅವಳ ಕಡೆ ಹೆಜ್ಜೆ ಹಾಕ್ತಾ ಅವನೊಂದಿಗೆ ಮಾತಾಡತ್ಲಿ ಕೆಂಪಗಿದ್ದ ಮುಖ ನೋಡಿದ ಆರಾಧ್ಯಾಗೆ ಎಲ್ಲೋ ಏನೋ ತಪ್ಪು ನಡೆದಿದೆ ಅಂತ ಅರ್ಥ ಆಯಿತು. ಅದರದ್ದು ಏನಂತ ತಿಳಿದೆ ಅವನ ಮುಖದಲ್ಲಿ ಕಾಣಿಸ್ತಿದ್ದ ಕೋಪಕ್ಕೆದರೆ ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿದ್ಲು. ಆದರೆ 3 ಹೆಜ್ಜೆ ಇಡೋ ಮುನ್ನವೇ ಅಧಿರಾಜ್ ಅವಳನ್ನ ಹಿಡಿದು ಹೆಗಲ ಮೇಲೆ ಹಾಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಿದ್ದಾನೆ. ಹತ್ರ ಬರ್ತಿರೋ ಅಧಿರಾಜ್ನ ನೋಡಿ, ಹತ್ರ ಬರಬೇಡಿ, ನಂಗೆ ನಿಮ್ಮನ್ನು ನೋಡ್ತಿದ್ರೆ ಭಯ ಆಗ್ತಿದೆ ಅಂತ ತಡಬಡಾಯಿಸ್ತಿದ್ಲು. ಇಷ್ಟಿದೆ, ನಿನಗೆ ಒಳ್ಳೆಯವನಾಗಿದ್ದೆ ಕೇಳಿದೆ, ನಿನಗೆಲ್ಲವನ್ನ ಒಳ್ಳೆಯದಾಗಿ ಬದಲಾಯಿಸಿದೆ, ಯಾವುದೇ ಕಷ್ಟ ಇಲ್ಲದಂತ ನೋಡಿಕೊಂಡು ನಿನಗೆ ಅಸಮರ್ಥನಾಗಿ ಕಾಣಿಸ್ತೆ ಅಲ್ವಾ? ನನ್ನ ರಾಕ್ಷಸನ ಕ್ರಿಯೇಟ್ ಮಾಡಿದೆ, ಆದರೆ ನಾನು ನಿನಗಾಗಿ ಬದಲಾಗಿದ್ದೆ, ನಾನು ನಿನ್ನ ಗುರುತಿಸ್ಲಿಲ್ಲ. ಅದಕ್ಕೆ ನಿನ್ನ ಜೊತೆ ಹಾಗೆ ಇರಬೇಕಂತ ನಿರ್ಧರಿಸ್ತೀನಿ ಅಂತ ಕೋಪದಿಂದ ಅಂದ. ನೀವು ತಪ್ಪು ಮಾಡ್ತಿದ್ದೀರಾ, ನಮ್ಮಿಬ್ಬರು ಒಳ್ಳೇದಕ್ಕಾಗಿ ಹೇಳಿದೆ, ಅದರಿಂದ ನಿಮಗೂ ಒಳ್ಳೇದಾಗತ್ತಲ್ವಾ ಅಂತ ಅಂದ್ಲು ಹೆದರಿಕೆಯಿಂದ. ಜೀವನದಲ್ಲಿ ಒಂದು ಬಾರಿ ಮದುವೆ ನಡೆಯುತ್ತೆ, ಹೆಂಡತಿಯಾಗಿ ನೀನೇ ಇರ್ತೀಯಾ ಅಂತ ಹಿಡಿದಿದ್ರೆ ನಿನ್ನ ತಲೆಗೆ ಹತ್ತುತ್ತಿಲ್ವಾ? ಮೇಲಾಗಿ ಮಕ್ಕಳು ಇಲ್ದಿದ್ದಕ್ಕೆ ಡಿವೋರ್ಸ್ ನೀಡ್ತಾರೆ ಅಂತಿದ್ಯಾ? ಅದೇ ಮಕ್ಕಳು ಹುಟ್ಟಿದ್ರೆ ನನ್ನ ಹತ್ರ ಇರ್ತಿದ್ಯಾ ಅಲ್ವಾ ಅಂತ ಶರ್ಟ್ ಬಿಚ್ಚಿ ಅವಳ ಮೇಲೆ ಸೀರಿಯಸ್ ಆಗಿ ನುಗ್ದ. ಹಾಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ, ಪ್ಲೀಸ್ ನನ್ನ ಏನು ಮಾಡಬೇಡಿ, ನಂಗೆ ಸ್ವಲ್ಪ ಸಮಯ ನೀಡಿ, ನಂಗೆ ಸಮಯ ಕೊಟ್ಟಿದ್ದೀರಲ್ವಾ, ಮಾತಪ್ತೀರಾ ಅಂತ ಅಳ್ತಾ ಅವನಿಗೆ ಹೇಳ್ತಿದ್ದ. ಆರಾಧ್ಯ ಮಾತುಗಳು ಮೂಕವಾದವು. ಆರಾಧ್ಯಾಗಿ ಮಾತಾಡೋದಕ್ಕೆ ಬಿಡ್ದವಳು ತುಟಿಗಳನ್ನ ತನ್ನ ತುಟಿಗಳಿಂದ ಮುಚ್ಚಿ ಆಳವಾಗಿ ಮುತ್ತಿಗ್ತಾ ರಕ್ತ ಬರುವಂತೆ ಕಚ್ಚಿ ಒಡಲೆಲ್ಲ ಸವರ್ತಾ ಮತ್ತಷ್ಟು ಗಟ್ಟಿಯಾಗಿ ಅಪ್ಕೊಂಡ. ಪ್ಲೀಸ್ ಅಧಿರಾಜ್ ಅವರೇ, ಹೀಗೆ ಮಾಡೋದು ಸರಿಯಿಲ್ಲ. ಇಷ್ಟು ಮುಂಚೆ ನನಗೆ 3 ತಿಂಗಳು ಸಮಯ ಕೊಟ್ಟಿದ್ದೀರಿ, ಇವಾಗ ಮಾತಪ್ತೀರಾ? ನಾನು ಇಷ್ಟ ಇಲ್ಲದೆ ಹತ್ತಿರ ಆಗೋದು ಸರಿಯಲ್ಲ ಅಂತ ಅವನ್ನ ದೂರ ತಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ನಿನಗಿನ್ನು 3 ತಿಂಗಳು ಅಂತ ಹೇಳೋ ಅವಕಾಶ ಇಲ್ಲ. ಮಾತಿಗೆ ಹೆಸರು ಹೇಳಿ ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ? ನನ್ನನ್ನು ಈ 3 ತಿಂಗಳು ಕಾಯಿಸಿ ಸೈಲೆಂಟಾಗಿ ಎಸ್ಕೇಪ್ ಆಗಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಅದು ನಿಂಗೆ ಸಾಧ್ಯನಾ ಅಂತ ಬೇಸತ್ತ ಅಧಿರಾಜ್ ಗಟ್ಟಿಯಾಗಿ ಕಿರ್ಚ್ದ. ನಿಜಕ್ಕೂ ನಾನು ಏನು ಅಂದ್ಕೊಂಡ್ರೆ ನಿಮಗೇನು? ನನ್ನ ಮೇಲೆ ನಿಮ್ಮ ಅಧಿಕಾರ ಏನು? ಯಾವಾಗಲೂ ಹೆದರ್ಸೋದು, ಕಮ್ಯಾಂಡ್ ಮಾಡೋದು ಬಿಟ್ಟರೆ ನನಗಾಗಿ ನೀವೇನು ಮಾಡಿದ್ದೀರಿ? ನಾನು ನಿನಗಾಗಿ ಏನೂ ಮಾಡಿಲ್ವಾ? ಅದೇ ಮಾತು ನನ್ನ ಕಣ್ಣುಗಳಲ್ಲಿ ನೋಡಿ ಹೇಳು ಅಂತ ಅಧಿರಾಜ್ ಮಾತುಗಳಿಗೆ ನಿಸ್ಸಹಾಯಕರಾಗಿ ಫೀಲ್ ಆಗ್ತಾ, ನಿಜಕ್ಕೂ ಯಾಕೆ ನನ್ನ ಬಲವಂತವಾಗಿ ಇಲ್ಲಿ ಬಂಧಿಸಿಡೋದಕ್ಕೆ ಬಯಸ್ತಿದ್ದೀರಿ? ನೀವು ಹೀಗೆ ಮಾಡೋದ್ರಿಂದ ನಾನು ಎಲ್ಲರ ಹತ್ರ ಅವಮಾನವನ್ನು ಪಡ್ಕೊಳ್ಳುವಂಥದ್ದು ನನಗೆ ಇಷ್ಟನೇ ಇಲ್ಲ ಅಂತ ಕಣ್ಣೀರು ಹಾಕಿದ್ಲು. ನಾನು ಅಷ್ಟು ಕ್ಲಿಯರಾಗಿ ಹೇಳ್ತಿದ್ರು ಯಾಕೆ ನನಗೆ ಅರ್ಥ ಆಗ್ತಿಲ್ಲ? ಎಲ್ಲರ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಆದರೆ ನನ್ನ ಮೇಲೆ ನಿನ್ನ ನಂಬಿಕೆ ಇಲ್ವಾ? ನನ್ನಿಂದ ದೂರ ಹೋಗೋದಕ್ಕೆ ಇನ್ನು ಎಷ್ಟು ಪ್ಲ್ಯಾನ್ ಮಾಡ್ತೀಯಾ ಅಂತ ಬೇಸರದಿಂದ ಅಂದ. ಅರ್ಥ ಮಾಡ್ಕೊಳ್ಬೇಕಾದ್ದು ನಾನಲ್ಲ, ನನಗೆ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ, ನನ್ನ ಹೋಗೋದಕ್ಕೆ ಬಿಡಿ.
ನನ್ನದಲ್ಲದ ಜೀವನದಲ್ಲಿ ನಾನು ಒಂದು ಕ್ಷಣ ಕೂಡ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಅಂತಿರೋ ಆರಾಧ್ಯ ನೋಡಿ ಅವನಲ್ಲಿ ಕೋಪ ಹೆಚ್ಚಾಗಿದ್ದರಿಂದ ಅವನ ಮತ್ತಷ್ಟು ರಾಕ್ಷಸನಾಗಿ ಬದಲಾಗೋದ. ಅವನ ಕೋಪವನ್ನು ಭರಿಸಲಾಗದೆ ಹಾಗೆ ಹೇಗೆ ತಡಿಬೇಕು ತಿಳಿಯದೆ ಅಳುತ್ತಿದ್ದ ಅವಳ ಕಣ್ಣೀರು ಅವನ ಕೆನ್ನೆಗೆ ತಗಲ್ತಿದ್ದಂತೆ ಯಾರೋ ಕೆನ್ನೆಗೆ ಹೊಡೆದ ಹಾಗೆ ಒಂದೇ ಬಾರಿಗೆ ನಿಂತು ಹೋದ. 2 ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚಿಕೊಂಡು ಭಯದಿಂದ ಇರುವಂಥ ಅವಳನ್ನ ನೋಡಿ ಕೆಂಪಗಿದ ಮೂಗಿನೊಂದಿಗೆ ಬೆದರಿ ಹೋದ ಜಿಂಕೆ ಮರಿಯಂತೆ ನಡುತ್ತಿದ್ದ ಆರಾಧನೆ ನೋಡಿದ್ರೆ ಯಾರೋ ಹೃದಯದಲ್ಲಿ ಗಟ್ಟಿಯಾಗಿ ತೂತು ಮಾಡ್ದಂಗೆ ಅನ್ನಿಸ್ತು. ಒಂದೇ ಬಾರಿ ಅವಳ ಮೇಲಿಂದ ಎದ್ದು ಶರ್ಟ್ ಹಾಕ್ಕೊಂಡು, ಇದೇ ಅಲ್ವಾ ನಿನಗೆ ಬೇಕಾಗಿದ್ದು, ಇವಾಗ ಸಂತೋಷವಾಗಿದೆಯಾ, ನಾನು ಒಳ್ಳೆಯವನಾಗಿದ್ರೆ ನಿಂಗೆ ನಿಜಕ್ಕೂ ಇಷ್ಟ ಆಗ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಮಾತುಗಳಿಂದ ಕೆರಳಿಸ್ದೆ, ಇನ್ನು ಯಾಕೆ ಕಣ್ಣೀರು, ಅವುಗಳನ್ನ ನೋಡ್ತಿದ್ರೆ ನನಗೆ ಹೇಗಾಗ್ತಿದೆ ಗೊತ್ತಾ ಅಂತ ತನ್ನ ಬಲಗೈಯನ್ನು ಕೋಪದಿಂದ ಗೋಡೆ ಗಟ್ಟಿಯಾಗಿ 5-6 ಬಾರಿ ಹೊಡೆದು ಅವಳ ಮುಖದ ಮುಂದೆ ಇಟ್ಟ. ಅವನ ಕೈಯನ್ನು ನೋಡಿ ಶಾಕ್ ಆಗೋದು ಆರಾಧ್ಯ. ಗಬಗಬನೆ ಪೆಟ್ಟಿಳಿದು, ನಿನಗೇನಾದರೂ ಹುಚ್ಚ, ಯಾಕೆ ನಿಮ್ಮನ್ನು ನೀವೇ ಗಾಯಗೊಳಿಸ್ಕೊಳ್ತಿದ್ದೀರಿ ಅಂತ ಕೇಳ್ತಾ ಹಿಡಿಯೋದಕ್ಕೆ ಹೋದ್ಲು. ಅವಳಿಗೆ ತನ್ನ ಕೈ ಸಿಗದಂತೆ ಹಿಂದಕ್ಕೆ ತಗೊಂಡು, ಡೋಂಟ್ ಟಚ್ ಮೀ, ನಂಗೆ ದೂರ ಆಗಿರು, ನನ್ನ ಜೊತೆ ನಡೆದ ಮದುವೆಯನ್ನು ಬೇಡ ಅಂತ ದೂರ ಹೋಗ್ಬೇಕು ಅಂದ್ಕೊಂಡಿದ್ಯಾ, ನನ್ನ ಕೈ ಹೇಗಿದ್ರೆ ನಿನಗೇನು ಅಂತ ಆವೇಶದಿಂದ ಹೇಳಿ ಫಾಸ್ಟಾಗಿ ಹೊರಗಡೆ ಹೊರಟೋದ. ಅವನಾಗ ಹೊರಟು ಹೋಗಿದ್ದರಿಂದ ನಿಜಕ್ಕೂ ನಾನೇನು ತಪ್ಪು ಮಾಡಿದೆ, ಕನಿಷ್ಠ ಡಿವೋರ್ಸ್ ಕೇಳೋದು ಕೂಡ ಇಲ್ಲ, ನಿಜಕ್ಕೂ ನಾನು ಯಾಕೆ ಪೋಸ್ ಕದಿಬೇಕು, ಕನಿಷ್ಠ ಕಳ್ಳತನ ಮಾಡಿದ ಹುಡುಗಿಯ ನವ್ಯ ಆಗಿದ್ರು ನನಗೆ ಈ ದಿನ ಬೇಸರ ತಪ್ಪಿತ್ತು, ಆ ಸಣ್ಣ ಸಹಾಯದಿಂದ ನನ್ನ ಜೀವನವನ್ನೇ ಕಳೆದುಕೊಳ್ಬೇಕಾ, ನನಗೇನು ಇಷ್ಟ ಆಗ್ತಾ ಇಲ್ಲ ಅಂತ ದಿಮ್ಮನ ಮುಖ ಇಟ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ಲು. ಮರುದಿನ ಬೆಳಿಗ್ಗೆ ಎಚ್ಚರಾಗೋಷ್ಟರಲ್ಲಿ ರೂಮ್ನಲ್ಲಿ ತಾನು ಮಾತ್ರ ಇರೋದರಿಂದ ಆ ರಾತ್ರಿ ಕೂಡ ಅತಿರಾಜ ಮರಳಿ ಬಂದಿಲ್ಲ ಅಂತ ಅರ್ಥ ಆಗಿ ಅವಳ ಮನಸ್ಸು ತುಂಬ ಭಾರವಾಗಿ ಬದಲಾಯಿತು. ಮೊದಲಿನಿಂದ ರಾಕ್ಷಸನಾಗಿ ಬಿಹೇವ್ ಮಾಡ್ತಾ ತನ್ನೊಂದಿಗೆ ಬಲವಂತವಾಗಿರುವಂತೆ ಮಾಡ್ಕೊಳ್ಳೋದನ್ನು ಬಿಟ್ಟರೆ ಒಳ್ಳೆ ಮಾನವೀಯತೆ ಅವನಲ್ಲಿ ಸ್ವಲ್ಪನೂ ಇಲ್ಲ ಅಂತ ಅಂದ್ಕೊಂಡ್ಳು. ನಿಜಕ್ಕೂ ಅತಿರಾಜಷ್ಟು ವೈಲ್ಡಾಗಿ ಬಿಹೇವ್ ಮಾಡುವಂಥಷ್ಟು ದೊಡ್ಡ ಮಾತಾ ನೀನು ಆಡಿದೆ ಅಂತ ಆಲೋಚಿಸ್ತಿದ್ದಾಳೆ. ಆದರೆ ಮಕ್ಕಳು ಡಿವೋರ್ಸ್ ಅಂತ ಮಾತಾಡೋವನ್ನ ಸಹನೆ ಕಳೆದು ಹೋಗುವಂತ ಮಾಡಿದೆ ಅಂತ ಅವಳಿಗೆ ನೆನಪಿಗೆ ಬರಲಿಲ್ಲ. ಆಫೀಸ್ಗೆ ಹೋದ ಆರಾಧ್ಯ ತನ್ನ ಕ್ಯಾಬಿನಲ್ಲಿ ಕೂತು ದೀರ್ಘ ಆಲೋಚನೆಯಲ್ಲಿ ಮುಳುಗಿದ್ಲು. ಅವಳನ್ನ ಗಮನಿಸಿದ ಕಾವ್ಯ, ಏನಿದು, ದಿನ ಆಫೀಸ್ಗೆ ಬರ್ತಿದ್ದಂತೆ ಆ ಸಿಸ್ಟಮ್ ಆನ್ ಮಾಡಿ ಭೂಕಂಪ ಬಂದು ರೇಂಜ್ನಲ್ಲಿ ಕೀಬೋರ್ಡ್ ಬಡಿತಿದ್ಲು, ಇವತ್ತೇನಾಗಿದೆ, ರಾಜ್ಯ ಕಳ್ಕೊಂಡು ರಾಣಿ ಥರ ಮುಖ ಕೆಂಪಗೆ ಮಾಡ್ಕೊಂಡು ಕೂತಿದ್ದಾಳೆ, ಮಾತಿಗೆ ಮೊಬೈಲ್ ನೋಡೋದು, ಯಾರಿಗೋ ಕಾಲ್ ಮಾಡ್ಬೇಕಂತ ಅಂದ್ಕೊಂಡು ನಿಲ್ಲಿಸೋದು, ಇದೆಲ್ಲ ನೋಡ್ತಿದ್ರೆ ಪಾಪ ಯಾವುದಕ್ಕೂ ತುಂಬ ಹರ್ಟ್ ಆಗಿರೋ ಹಾಗೆ ಅನ್ನಿಸ್ತಿದೆ, ಏನು ನಡೆದಿದೆಯೋ ಅಂತ ಅವಳ ಹತ್ರ ಹೋದ್ಲು. ಬಂದಾಗಿಂದ ಹಾಗೆ ಸೈಲೆಂಟ್ ಆಗಿದೆಯಲ್ಲೇ, ಏನಾಯಿತು, ಇವತ್ತು ಪಾಪ ಹೊಸ ಕೀಬೋರ್ಡ್ಗೆ ಎಂಟ್ರಿ ಇಲ್ವಾ ಅಂತ ಕರುಣೆಯಿಂದ ಕೇಳಿದ್ಲು. ಅಂದರೆ ನಿನ್ನ ಉದ್ದೇಶ ಏನು, ನಾನು ಸೈಲೆಂಟ್ ಆಗಿದ್ರು ಕೂಡ ತಪ್ಪಾ ಅಂತ ಬೇಸರದಿಂದ ಅಂದ್ಲು ಆರಾಧ್ಯ. ತಪ್ಪಂತ ನಾನು ಹೇಳಲಿಲ್ಲ ತಾಯಿ, ನೀವು ಬೆಳಿಗ್ಗೆ ಬಂದಾಗಿಂದ ಕೀಬೋರ್ಡ್ ಮೇಲೆ ದಬ ಬಡಿತೀರಲ್ಲ, ಅಂಥದ್ದು ಇವತ್ತೇನು ಮಾಡಿದೆ, ಸನ್ಯಾಸ ತಗೊಂಡು ಸನ್ಯಾಸಿ ಅಂತ ಕೂತಿದ್ರೆ ಡೌಟ್ ಬಂತು ಅಂತ ವ್ಯಂಗ್ಯವಾಗಂದ್ಲು. ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೇಳಿದೆ ಆರಾಧಳೆ ನಮಗಿನಿಂದ ಕೆಳಗಿನವರೆಗೆ ನೋಡ್ತಾ. ನೀನು ಕತ್ತಿ ಅಂತ ಇರ್ತೀಯ ಬೇಬಿ ಅಂದ್ಲು. ಏಯ್, ಇನ್ನು ಒಂದು ಕ್ಷಣ ನನ್ನ ಕಣ್ಣೆದುರಿದ್ದರೆ ಕುತ್ತಿಗೆ ಇಸ್ಕೊಂಡು ಬಿಡ್ತೀನಿ, ಹೋಗಿ ವೈಸ್ ಪ್ರೆಸಿಡೆಂಟ್ ಹತ್ರ ನನ್ನ ಸೈನ್ ಮಾಡಬೇಕಾದ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದರೆ ತೊಗೊಂಡು ಬಾ ಅಂತ ಆರ್ಡರ್ ಮಾಡಿದ್ಲು. ಇವತ್ತೇನೇ ಇದು ಇಷ್ಟೊಂದು ಡಿಫ್ರೆಂಟ್ ಆಗಿದೆಯಾ, ನಿನಗೇನಾದರೂ ದೆವ್ವ ಹಿಡ್ದಿದೆಯಾ ಬೇಬಿ ಅಂತ ವಿಚಿತ್ರವಾಗಿ ನೋಡ್ತಿದ್ದು ಕಾವ್ಯಳನ್ನ ನೋಡಿ ಅವಳಿಗೆ BP ಹೆಚ್ಚಾಗೋಯ್ತು. ಏನು ಅಂದ್ಕೊಂಡಿದ್ದೆ ನೀನು ನನ್ನ ಬಗ್ಗೆ, ವರ್ಕ್ ಮಾಡ್ತೀನಿ ಅಂದರೆ ಓವರ್ ಆ್ಯಕ್ಷನ್ ಅಂತಿದ್ಯಾ, ಎಲ್ಲಿದೆ ನಿನಗೆ ಜ್ಞಾನ ಅಂತ ಉದ್ವೇಗದಿಂದ ಕೇಳಿದ್ಲು. ನನ್ನ ಮೈ ಬೆಳಿಗ್ಗೆ ನಿನಗೆ ಹೊಳಿತಾ ಚೆನ್ನಾಗಿದೆ, ಆದರೆ ನಿಜಕ್ಕೂ ಒಳ್ಳೆ ಕಾವು ಮೇಲಿದೆಯಾ, ಐಸ್ ಬ್ಯಾಕ್ತಾರಲ್ಲ ಅಂತ ಕ್ಯೂರಿಯಸ್ ಆಗಿ ನೋಡಿದ್ಲು. ಹಾಂ, ನಿನಗೇನು ಮಾಯಾರೋಗ ಬಂದಿದೆ, ನನ್ನನ್ನು ಹೀಗೆ ಪೀಡಿಸ್ತಿದ್ಯಾ, ನಿನಗೇನು ಬೇಕು ತಾಯಿ ಅಂತ ಕೇಳಿದ್ಲು ಆರಾಧ್ಯ. ನಿಜ ಬೇಕು, ಅದು ಕೂಡ ನಿಜ ಸ್ಪಷ್ಟಪಡಿಸಿದ್ಲು ಕಾವ್ಯ. ನಿನಗೇನು ನಿಜ ಬೇಕು ಕೇಳಿ ಹೇಳ್ಬಿಡ್ತೀನಿ, ಇನ್ನೊಂದು ನಿಮಿಷ ನೀನು ಇಲ್ಲಿದ್ದರೆ ನೀನು ಫೋಟೋಗೆ ಹಾರ ಹಾಕಿ ನೀನು ಪಿಂಡ ಇಟ್ಟುಬಿಡ್ತೀನಿ, ಅದು ಮಾತ್ರ ಗ್ಯಾರಂಟಿ ಅಂದ್ಲು. ಪ್ರತಿದಿನ ಆಫೀಸಿಗೆ ಬರೋದು, ಗೇಮ್ಸ್ ಆಡೋದಕ್ಕೆ ಅನ್ನೋ ಥರ ಬೆಳಗ್ಗಿನಿಂದ ಸಂಜೆವರೆಗೆ ಅದೇ ಕೆಲಸದಲ್ಲಿರ್ತೀಯಾ, ಅದೊಂದೇ ಜೀವನ ಅನ್ನೋವಾಗ ವರ್ತಿಸ್ತೀಯಾ, ಇವತ್ತು ನೋಡಿದ್ರೆ ಏನೋ ಕಳ್ಕೊಂಡು ಲೇಡಿ ದೇವದಾಸನ ಥರ ಸಿಸ್ಟಮ್ಗೆ ಸೈಟ್ ಹೊಡಿತಿದ್ರೆ ಏನಂತ ಅಂದ್ಕೊಳ್ಬೇಕು, ಅದು ಸಾಲದೆ ನಾನು ಹೋಗಿ ಡಾಕ್ಯುಮೆಂಟ್ಸ್ ತೊಗೊಂಡು ಬಾ ವೆರಿಫೈ ಮಾಡ್ತೀನಿ ಅಂತೀಯಾ, ಇದೇನಂತಾರೆ, ಸರಿಯಾಗಿ ಇಷ್ಟೊಂದು ವಿಚಿತ್ರಗಳನ್ನ ಫೇಸ್ ಮಾಡೋದ್ರಿಂದ ನನ್ನ ಪುಟ್ಟ ಹೃದಯಕ್ಕೆ ಏನಾದರೂ ಡ್ಯಾಮೇಜ್ ಆದರೆ ಮತ್ತೆ ಯಾರ ಜವಾಬ್ದಾರಿ ಅಂದ್ಲು. ಹಾಂ, ಈ ಮಿನರಲ್ ವಾಟರ್ ಕುಡಿದು ತಣ್ಣಗಾಗುವಂತ ಅವಳ ಕೈಯಲ್ಲಿ ವಾಟರ್ ಬಾಟಲ್ ಇಟ್ಟು, ನಾನು ಇವತ್ತಿಂದ ಆಫೀಸ್ ಜವಾಬ್ದಾರಿಯನ್ನು ನೋಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ, ವರ್ಕ್ ಮಾಡಬೇಕಂತ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ಇನ್ನು ತುಂಬ ಇವೆ, ತುಂಬ, ಇನ್ನೇನಾದರೂ ಬೇಕಾ ಅಂದ್ಲು. ಅದೇ ಯಾತಕ್ಕೆ, 1 ತಿಂಗಳಲ್ಲಿ ದಿವಾಳಿ ತೆಗೆಯೋದು ಹೇಗೆ ಅಂತ ಪ್ರೋಗ್ರಾಮ್ ಏನಾದರೂ ಸ್ಟಾರ್ಟ್ ಮಾಡಿದೆಯಾ ಅಂತ ಡೌಟಾಗಿ ನೋಡಿದ್ಲು ಕಾವ್ಯ. ನಮ್ಮ ತಂದೆ ಕಷ್ಟಪಟ್ಟು ಕಟ್ಟಿದ ಕಂಪ್ನಿನ ನಾನು ಯಾಕೆ ಲಾಸ್ ಆಗುವಂತ ಮಾಡ್ತೀನಿ ಅಂತ ತಲೆ ಚಚ್ಕೊಂಡ್ಲು ಆರಾಧ್ಯ. ಯಾಕಂದರೆ ನೀವು ಇಲ್ಲಿವರೆಗೆ ಬೆವರು ಹರಿಸಿ ಸಂಪಾದಿಸಿರೋ ಪ್ರಾಫಿಟ್ ಏನೂ ಇಲ್ಲ ಅಲ್ವಾ, ನಿಜಕ್ಕೂ ನಮ್ಮ ಕಂಪ್ನಿ ಯಾವುದಕ್ಕಾಗಿ ಕೆಲಸ ಮಾಡ್ತಿದೆ ಗೊತ್ತಾ, ಎಷ್ಟು ಡಿಪಾರ್ಟ್ಮೆಂಟ್ಸ್ ಇವೆ ಗೊತ್ತಾ, ಎಷ್ಟು ಪ್ರಾಜೆಕ್ಟ್ಸ್ ರನ್ ಆಗ್ತಿದೆ ಗೊತ್ತಾ, ನಮ್ಮ ಕ್ಲೈಂಟ್ಸ್ ಯಾರು ಗೊತ್ತಾ, ಇವುಗಳಲ್ಲಿ ಒಂದು ನಿಂಗೆ ಗೊತ್ತಿಲ್ಲ, ಕಂಪ್ನಿಗೆ CEO ಆದ ನಂತರ ಯಾವುದನ್ನಾದರೂ ಲೆಕ್ಕಿಸ್ಕೊಂಡಿದ್ದೀವ ಅಂದರೆ ಅದೂ ಇಲ್ಲ, ಹಾಗಿರುವಾಗ ಇಂಥ ಡೌಟ್ಸ್ ಬರೋದು ಸರ್ವಸಾಧಾರಣ. ಸರಿ ಬಿಡಿ ಮೇಡಮ್, ನಮ್ಮ ಕೆಲಸ ಇದೆ, ನೀವು ಹೇಳಿ ಡಾಕ್ಯುಮೆಂಟ್ಸ್ ನೀಡಿ, ನಾವು ನಮ್ಮ ಕೆಲಸ ಮಾಡ್ಕೊಳ್ತೀವಿ ಎಂದ್ಲು.
ನೋ ನೀಡ್, ನೀನು ಹೋಗಿ ಕೆಲಸ ನೋಡ್ಕೊ, ನಾನು ಹೋಗಿ ಎಲ್ಲ ಡಿಪಾರ್ಟ್ಮೆಂಟ್ ಚೆಕ್ ಮಾಡಿ ಎಲ್ಲರ ಜೊತೆ ಮಾತಾಡಬೇಕಾದವುಗಳನ್ನ ತರ್ತೀನಿ ಅಂತ ಅಲ್ಲಿಂದ ಎದ್ದು ಹೊರಗೆ ಬಂದಳು ಆರಾಧ್ಯ. ಇದೇ ಹೋಗ್ಬೇಕಂತ ಅಂದ್ಕೊಂಡಾಗ ನನ್ನನ್ನು ಯಾಕೆ ಹೋಗೋದಕ್ಕೆ ಆರ್ಡರ್ ಮಾಡಿದ್ಲು, ಹುಚ್ಚು ಮುಖದ ಹುಡುಗಿ ಅಂತ ಬೈದ್ಕೊಳ್ತಾ ಅಲ್ಲಿಂದ ಹೊರಟೋದ್ಲು ಕಾವ್ಯ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.